الرحيم قل هو الله أحد الله الصمد لم يلد ولم يولد ولم يكن له كفوا أحد بسم الله الرحمن الرحيم قل هو الله أحد الله الصمد لم يلد ولم يولد ولم يكن له كفوا أحد بسم الله الرحمن الرحيم قل هو الله أحد الله الصمد لم يلد ولم يولد ولم يكن له كفوا أحد بسم الله الرحمن الرحيم قل أعوذ برب الفلق من شر ما خلق ومن شر غاسق إذا وقب ومن شر النفاثات في العقد ومن شر حاسد إذا حسد بسم الله الرحمن الرحيم قل أعوذ برب الناس ملك الناس إله الناس من شر الوسواس الخناس الذي يوسوس في صدور الناس من الجنة والناس تقبل الله. الحمد لله رب العالمين الذي أنعم علينا وهدانا إلى دين الإسلام. اللهم صل وسلم وبارك على رسولك سيدنا محمد صلى الله عليه وعلى آله وأصحابه وسلم وعلى آله وصحبه وسلم صلاة ترضيك وترضيه وترضى بها عنا يا أرحم الراحمين. اللهم إنا نسألك بحق الفاتحة المعظمة والسبع المثاني والقرآن العظيم وبجاه شفيعنا المصطفى محمد صلى الله عليه وسلم وبساداتنا البدريين رضي الله عنهم وبجميع أنبيائك وأوليائك ورسلك وخواص عبادك المدفونين في هذه البلدة وبحق من نظمت وما علمت جميعا وبحق هذا الشهر المبارك العظيم أن تفتح لنا في كل أمورنا فيما أعطيتنا وفيما تؤتينا وفيما نهل فيه وفيما قصدنا أبواب الخير والرحمة والبركة يا خير الناصرين. اللهم ربنا عليك توكلنا وإليك أنبنا وإليك المصير وجعل عاقبتنا وعاقبة كل أمورنا خيرا ورشدا. ربنا أتمم لنا نورنا واغفر لنا إنك على كل شيء قدير. ربنا لا تزغ قلوبنا بعد إذ هديتنا وهب لنا من لدنك رحمة إنك أنت الوهاب. اللهم بارك لنا في رجب وشعبان وبلغنا رمضان. ربنا آتنا في الدنيا حسنة وفي الآخرة حسنة وقنا عذاب النار. اللهم اجعل ثواب ما تلوناه مونسا لنا ومونسا لمن ماتوا من أقاربنا وأقارب من أضراهنا وأمواتنا وأموات جميع المسلمين. اللهم اغفر لنا واغفر لهم وارحمنا وارحمهم واجمع بيننا وبينهم وبين حبيبك المصطفى محمد صلى الله عليه وسلم في دار جناتك النعيم. ربنا تقبل منا إنك أنت السميع العليم وتب علينا إنك أنت التواب الرحيم. آمين دعواهم فيها سبحانك اللهم وتحيتهم فيها سلام وآخر دعواهم أن الحمد لله رب العالمين. صلى الله على سيدنا محمد صلى الله عليه وسلم. صلى الله على سيدنا محمد صلى الله عليه وسلم. اللهم صل على سيدنا محمد يا رب صل عليه وسلم. അസ്സലാമു അലൈക്കും വറഹ്മത്തുള്ളാഹി വബറകാതുഹു. മൽജഅ ദുആത്തി വ ദഅവത്തുൽ ಇಸ್ಲಾಮಿಯ ಸಂಸ್ಥೆಯ ರಿಲೀಫ್ ಚಟುವಟಿಕೆಯ ಅತ್ಯಂತ ಮಹತ್ವವಾದ ಒಂದು ಕಾರ್ಯಕ್ರಮವಾಗಿದೆ ರಂಜಾನ್ ಸ್ಪೆಷಲ್ ಕಿಟ್ ವಿತರಣಾ ಸಮಾರಂಭ. ಕಳೆದ 8-9 ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನ ಲಾಯಲ ಗ್ರಾಮದ ಈ ಕಾಶಭಟ್ಟು ಮಲ್ಜೆ ಕ್ಯಾಂಪಸ್ನಲ್ಲಿ ಬಹುಮಾನ್ಯರಾದ ಸೈಯದ್ ಅಲವಿ ಜಲಾಲುದ್ದೀನ್ ತಂಗಳ್ ಉಜರ ತಂಗಳ್ ಎಂದೇ ಖ್ಯಾತಿಯನ್ನ ಪಡೆದಿರುವ ಸೈಯದ್ ತಂಗಳವರ ನೇತೃತ್ವದಲ್ಲಿ ಮಾರ್ಗದರ್ಶನದಲ್ಲಿ ಈ ಒಂದು ಸಂಸ್ಥೆ ಹೃದಯವಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಬೆಳ್ತಂಗಡಿ ತಾಲೂಕಿನ ಮತ್ತು ಆಯ್ದ ಕೆಲವು ಪ್ರದೇಶಗಳಿಂದ ಸುಮಾರು 700ರಿಂದ 750 ಬಡ ನಿರ್ಗತಿಕ ಅರ್ಹ ಕುಟುಂಬಗಳಿಗೆ ಪ್ರತಿ ತಿಂಗಳು ಮಾಸಿಕವಾಗಿ ಅವರಿಗೆ
ಊಟವನ್ನು ಮಾಡುವುದಕ್ಕಾಗಿ ಅಕ್ಕಿಯನ್ನು ವಿತರಿಸುವಂತಹ ಒಂದು ಅತಿ ದೊಡ್ಡ ಪುಣ್ಯದಾಯಕವಾಗಿರುವ ಕೆಲಸವನ್ನ ನಿರ್ವಹಿಸುವುದರ ಮೂಲಕ ತನ್ನ ರಿಲೀಫ್ ಚಟುವಟಿಕೆಗಳಿಗೆ ಚಾಲನೆಯನ್ನು ನೀಡಿರತಕ್ಕಂಥ ಈ ಸಂಸ್ಥೆ ಇದೀಗ ಸುಮಾರು 24-25 ಬಗೆಯ ವಿವಿಧ ರೀತಿಯ ರಿಲೀಫ್ಗಳನ್ನು ನಡೆಸುವುದರ ಮೂಲಕ ಯಾರು ಸಮಾಜದಲ್ಲಿ ಬಡವರು, ನಿರ್ಗತಿಕರು, ಆರ್ತರು ಯಾರಿದ್ದಾರೆ ಅವರ ಒಂದು ಅಧಿಕೃತ ಸಂಸ್ಥೆಯಾಗಿ ಇವತ್ತು ಸಮಾಜದಲ್ಲಿ ಮುನ್ನಡೀತಾ ಇದೆ. ಅಲ್ಹಮ್ದುಲಿಲ್ಲಾ. ವಿಶೇಷವಾಗಿ ಈ ಸಂಸ್ಥೆಗೆ ಅಧಿಕೃತವಾದಂತಹ ಯಾವುದೇ ಆದಾಯದ ಮೂಲಗಳು ಇಲ್ಲದಿದ್ದರೂ ಕೂಡ ಈ ಸಂಸ್ಥೆಯ ಅಧ್ಯಕ್ಷರಾಗಿರುವಂತಹ ಸೈಯದ್ ತಂಗಳ್ರವರು ನಾಡಿನ ಉದ್ದಗಲದಲ್ಲಿ ಪ್ರವಾಸಗಳನ್ನು ಕೈಗೊಂಡು ದೇಶ ವಿದೇಶಗಳಿಗೆ ಯಾತ್ರೆಯನ್ನ ನಡೆಸಿ ಪ್ರತಿ ತಿಂಗಳ ಬಹುತೇಕ ದಿನಗಳಲ್ಲಿ ತನ್ನ ಮಡದಿ ಮಕ್ಕಳ ಜೊತೆಗೆ ಇಲ್ಲದೆ ಅವರೆಲ್ಲರನ್ನು ತ್ಯಜಿಸಿ ಇವತ್ತು ನಾಡಿನುದ್ದಗಲದಲ್ಲಿ ಪ್ರವಾಸಗಳನ್ನು ಕೈಗೊಂಡು ಅನೇಕ ತ್ಯಾಗಗಳನ್ನು ಸಹಿಸಿ ದಾನಿಗಳು ನೀಡತಕ್ಕಂತಹ ಒಂದು ಸಹಾಯ ಹಸ್ತ ಏನಿದೆ ಅದನ್ನ ಸಂಗ್ರಹಿಸಿ ತಂದು ಬಡವರಿಗೆ ತನ್ನ ಮೂಲಕ ನೀಡತಕ್ಕಂತಹ ಒಂದು ಮಹತ್ವಪೂರ್ಣವಾದಂತಹ ಕಾರ್ಯಕ್ಕೆ ಕಳೆದ 8-9 ವರ್ಷಗಳಿಂದ ಮಾರ್ಗದರ್ಶನವನ್ನು ನೀಡ್ತಾ ಇದ್ದಾರೆ. ಕರ್ನಾಟಕ ಮತ್ತು ಕೇರಳದ ಗಡಿ ಪ್ರದೇಶವಾಗಿರುವ ಮಂಜೇಶ್ವರ ಈ ಪ್ರದೇಶದಲ್ಲಿ ಹುಟ್ಟಿರತಕ್ಕಂಥ ಬಹುಮಾನ್ಯವಾದ ತಂಗಳ್ರವರು ತನ್ನ ಎಲ್ಲ ಶಿಕ್ಷಣವನ್ನ ಸೈಯದ್ ಮತ್ತು ಅರಬಿಕ್ ಕಾಲೇಜ್ ಉಳ್ಳಾಳದಲ್ಲಿ ನಮ್ಮೆಲ್ಲರ ಆಧ್ಯಾತ್ಮಿಕ ಪರಮೋಚ್ಚ ನಾಯಕರಾಗಿದ್ದಂತಹ ಬಹುಮಾನ್ಯರಾದ ಉಳ್ಳಾಳ ತಂಗಳ್ರವರ ಆಶೀರ್ವಾದದೊಂದಿಗೆ ಮದನಿ ಪದವಿಯನ್ನ ಸ್ವೀಕರಿಸಿ ಧಾರ್ಮಿಕ ಮತ್ತು ಸಾಮಾಜಿಕವಾದಂತಹ ಚಟುವಟಿಕೆಗಳಿಗೆ ನಮಗೆಲ್ಲರಿಗೂ ಅತ್ಯಂತ ಸ್ಫೂರ್ತಿದಾಯಕವಾದಂತಹ ನೇತೃತ್ವವನ್ನ ಮಾರ್ಗದರ್ಶನವನ್ನ ನೀಡುತ್ತಾ ಇದ್ದಾರೆ. ಈ ಸಂಸ್ಥೆಯಲ್ಲಿ ಜಾತಿ ಮತ ಭೇದದ ಎಲ್ಲ ವಿಚಾರಗಳನ್ನು ದೂರೀಕರಿಸಿಕೊಂಡು ಈ ಸಂಸ್ಥೆಯಿಂದ ಪ್ರತಿ ತಿಂಗಳು ಸುಮಾರು 750ರಷ್ಟು ಕುಟುಂಬಗಳು ಮಾಸಿಕವಾಗಿ ರಿಲೀಫ್ ಅನ್ನು ಪಡೆಯುತ್ತಾ ಇರತಕ್ಕಂಥ ಕುಟುಂಬಗಳ ಪೈಕಿ ಸುಮಾರು 50ಕ್ಕೂ ಮಿಕ್ಕಿದ ಕುಟುಂಬಗಳು ಮುಸ್ಲಿಮೇತರ ಹಿಂದೂ ಬಾಂಧವರು ಮತ್ತು ಇತರ ಧರ್ಮೀಯರು ಕೂಡ ಇದ್ದಾರೆ ಅನ್ನುವಂಥದ್ದು ಈ ಸಂಸ್ಥೆ ನಾಡಿಗೆ ಕೊಟ್ಟಿರತಕ್ಕಂಥ ಅತ್ಯಂತ ಮಹತ್ವಪೂರ್ಣವಾದಂತಹ ಒಂದು ಸರ್ವಧರ್ಮೀಯ ಸಂದೇಶವಾಗಿದೆ ಅಂತ ಹೇಳಿ ನಾವೆಲ್ಲ ಭಾವಿಸಿಕೊಳ್ತೇವೆ. ಯಾಕೆ ಅಂತ ಕೇಳಿದ್ರೆ ಸೈಯದ್ ತಂಗಳ್ರವರು ಹೇಳ್ತಾರೆ, ಹಸಿವಿಗೆ ಜಾತಿ ಇಲ್ಲ ಅನ್ನುವಂತ ಮಾತನ್ನ. ಹಸಿವು ಅನ್ನುವುದು ಮುಸಲ್ಮಾನನಿಗೂ ಹಸಿವು ಇರ್ತದೆ, ಹಿಂದೂ ಬಾಂಧವನಾದರೂ ಕೂಡ ಅವನಿಗೆ ಹಸಿವಿರ್ತದೆ. ಹಸಿವಿನಲ್ಲಿ ಯಾವುದೇ ವ್ಯತ್ಯಾಸವಿಲ್ಲ. ಅಥವಾ ಶ್ರೀಮಂತನಾಗಿದ್ರೂ ಕೂಡ ಬಡವನಾಗಿದ್ರೂ ಕೂಡ ಹಸಿವಿನಲ್ಲಿ ಯಾವುದೇ ವ್ಯತ್ಯಾಸವಿಲ್ಲ. ಆ ದೃಷ್ಟಿಯಿಂದ ಈ ನಾಡಿನ ಸೌಹಾರ್ದತೆಗೆ ಒಂದು ಮಾದರಿಯಾಗಿ ಈ ಸಂಸ್ಥೆಯ ವತಿಯಿಂದ ಇತರ ಧರ್ಮೀಯರಿಗೂ ಕೂಡ ತನ್ನ ರಿಲೀಫ್ ಅನ್ನು ನೀಡುತ್ತಾ ಬರಲಾಗ್ತಾ ಇದೆ. ವಿಶೇಷವಾಗಿ ಮುಸ್ಲಿಂ ಸಮುದಾಯ ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆಗಳನ್ನು ಮಾಡಬೇಕು ಮತ್ತು ಶೈಕ್ಷಣಿಕವಾಗಿ ಅವರು ಜಾಗೃತಿಯನ್ನು ಹೊಂದಿದಾಗ ನೈತಿಕವಾದಂತಹ ಒಂದು ಪ್ರಜ್ಞೆ ಅವರಲ್ಲಿ ಜಾಗೃತಿಗೊಳ್ಳುತ್ತದೆ ಅನ್ನತಕ್ಕಂತಹ ಒಂದು ಮಹತ್ತರವಾದಂತಹ ಉದ್ದೇಶವನ್ನ ಇಟ್ಟುಕೊಂಡು ಅವರನ್ನ ಶೈಕ್ಷಣಿಕವಾಗಿ ಪ್ರೋತ್ಸಾಹಿಸತಕ್ಕಂಥ ಕೆಲಸವನ್ನ ಈ ಸಂಸ್ಥೆಯಿಂದ ಮಾಡ್ತಾ ಬರಲಾಗ್ತಾ ಇದೆ. ಶರೀಯತ್ ದರ್ಸ್ ಅನ್ನುವಂತ ಒಂದು ರಿಲೀಫ್ ಇಲ್ಲಿ ಪ್ರತಿ ತಿಂಗಳು ನಡೀತಾ ಇದೆ. ಈ ಸಂಸ್ಥೆಯಲ್ಲಿ ಸುಮಾರು 40ಕ್ಕೂ ಮಿಕ್ಕಿದ ವಿದ್ಯಾರ್ಥಿಗಳು ಇಲ್ಲೇ ರೆಸಿಡೆನ್ಸಿಯಲ್ ಆಗಿ ಸನ್ನಿವಾಸ ಶೈಲಿಯಲ್ಲಿ ನಮ್ಮ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸವನ್ನ ಪಡೀತಾ ಇದ್ದಾರೆ. ವಿಶೇಷವಾಗಿ ಕಳೆದ ಬಾರಿ SSLC ಮತ್ತು PUC ಪರೀಕ್ಷೆಗೆ ಅವರನ್ನ ಖಾಸಗಿಯಾಗಿ ಇಲ್ಲಿಂದ ಪರೀಕ್ಷೆಗೆ ಪ್ರವೇಶಾತಿಯನ್ನ ನೀಡಿ ಇವತ್ತು ಉತ್ತಮವಾದ ಫಲಿತಾಂಶವನ್ನ ಈ ಸಂಸ್ಥೆಗೆ ತಂದುಕೊಡುವಲ್ಲಿ ನಮ್ಮ ವಿದ್ಯಾರ್ಥಿಗಳು ಪಾತ್ರರಾಗಿದ್ದಾರೆ. ಅದರ ಜೊತೆಗೆ ಅವರಿಗೆ ಬೆಳಗಿನಿಂದ ಸಂಜೆಯವರೆಗೆ ರಾತ್ರಿ 10 ಗಂಟೆಯವರೆಗೆ ಅವರಿಗೆ ಇಲ್ಲಿ ಧಾರ್ಮಿಕವಾದಂತಹ ದೈವ ತರಗತಿಗಳನ್ನ ನಡೆಸಲಾಗ್ತಾ ಇದೆ. ಈಗಾಗಲೇ ಸಂಸ್ಥೆಯಲ್ಲಿ 3 ಮಂದಿ ಧಾರ್ಮಿಕ ಪದವೀಧರ ಶಿಕ್ಷಕರನ್ನ ನೇಮಕವನ್ನ ಮಾಡಿ ಅವರಿಗೆ ಯೋಗ್ಯವಾದಂತಹ ವೇತನವನ್ನ ಈ ಸಂಸ್ಥೆ ವತಿಯಿಂದ ನೀಡಲಾಗ್ತಾ ಇದೆ. ಅದರ ಜೊತೆಗೆ PUC ಮತ್ತು SSLCಗೆ ಅವರಿಗೆ ತರಬೇತಿಯನ್ನ ನೀಡತಕ್ಕಂತ ಪ್ರಬುದ್ಧವಾದಂತಹ ಅರ್ಹತೆಯುಳ್ಳ ಶಿಕ್ಷಕರನ್ನ ನೇಮಿಸಿ ಅವರಿಗೆ ಈ ಕ್ಯಾಂಪಸ್ನಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ಹಾಸ್ಟೆಲ್ ಶೈಲಿಯಲ್ಲಿ ಶಿಕ್ಷಣವನ್ನ ನೀಡಿ ಅವರನ್ನ ಪರೀಕ್ಷೆಯನ್ನು ಎದುರಿಸತಕ್ಕಂತ ವಾತಾವರಣಕ್ಕೆ ಅವರನ್ನ ಸಿದ್ಧಗೊಳಿಸಲಾಗ್ತಾ ಇದೆ. ಅಲ್ಹಮ್ದುಲಿಲ್ಲಾ ಕಳೆದ 8 ವರ್ಷಗಳಿಂದ ಈ ಒಂದು ದೈವ ಚಟುವಟಿಕೆ, ಈ ಒಂದು ವಿಶೇಷವಾದಂತಹ ಚಟುವಟಿಕೆ ಈ ಸಂಸ್ಥೆಯಿಂದ ಇಲ್ಲಿ ನಡೀತಾ ಇದೆ. ಪ್ರತಿ ತಿಂಗಳು
ಈ 3ನೇ ಗುರುವಾರದ ದಿವಸ ಈ ಸಂಸ್ಥೆಯಲ್ಲಿ ಒಂದು ಆಧ್ಯಾತ್ಮಿಕವಾದಂತಹ ಸಂಗಮ, ಒಂದು ದುವಾ ಮಜ್ಲಿಸ್ ಅನ್ನ ಈ ಸಂಸ್ಥೆಯಲ್ಲಿ ಬಹುಮಾನ್ಯರಾದ ಸೈಯದ್ ತಂಗಳ್ರವರ ನೇತೃತ್ವದಲ್ಲಿ ನಡೆಸಲಾಗ್ತಾ ಇದೆ. ಈ ಒಂದು ದುವಾ ಮಜ್ಲಿಸ್ನಲ್ಲಿ ಅನೇಕ ಕಷ್ಟ ಕಾರ್ಪಣ್ಯಗಳಿಗೆ ಒಳಗಾಗಿರತಕ್ಕಂಥ ಮಂದಿ ಆಧ್ಯಾತ್ಮಿಕವಾದಂತಹ ಒಂದು ಅನುಭೂತಿಯನ್ನ ಪಡೆಯುವುದಕ್ಕಾಗಿ ನಾಡಿನ ಉದ್ದಗಲದಿಂದ ಇವತ್ತು ಕಾಸರಗೋಡು, ಚಿಕ್ಕಮಗಳೂರು, ಶಿವಮೊಗ್ಗ ಮತ್ತು ಮಡಿಕೇರಿ, ಕೊಡಗು ಈ ಪ್ರದೇಶಗಳಿಂದ ಕೂಡ ಆಗಮಿಸ್ತಾ ಇದ್ದಾರೆ. ವಿಶೇಷವಾಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಬಹುತೇಕ ಎಲ್ಲ ತಾಲೂಕುಗಳಿಂದಲೂ ಕೂಡ ಪ್ರತಿ ತಿಂಗಳು ಈ ಒಂದು ಮಾಸಿಕವಾದಂತಹ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಇಲ್ಲಿ ಭಾಗವಹಿಸಿ ಬಹುಮಾನ್ಯರಾದ ಸೈಯದ್ ತಂಗಳ್ರವರ ಆಶೀರ್ವಾದವನ್ನ ಪಡೆದು, ವಿಶೇಷವಾಗಿ ಸೈಯದ್ ತಾಜುಲ್ ಉಲಮಾ ಅವರ ಒಂದು ಆಶೀರ್ವಾದವನ್ನ ಪಡೆದಿರತಕ್ಕಂಥ ಬಹುಮಾನ್ಯರಾದ ಗುರುಗಳ ಆಶೀರ್ವಾದವನ್ನ ಪಡೆಯುವುದಕ್ಕಾಗಿ ಇಲ್ಲಿ ಎಲ್ಲರೂ ಕೂಡ ಬಂದು ಸೇರಿ ಸುಮಾರು 1,500 ಜನ ಪ್ರತಿ ತಿಂಗಳು ಇಲ್ಲಿ ಬಹಳ ಶಿಸ್ತುಬದ್ಧವಾಗಿ ಸಂಗಮಿಸಿ ಇವತ್ತು ಯಾವುದೇ ಪೊಲೀಸ್ ಇಲಾಖೆ ಇರಬಹುದು, ಯಾವುದೇ ಕಾನೂನಿನ ಇಲಾಖೆಗಳಿರಬಹುದು, ಎಲ್ಲರಿಗೂ ಕೂಡ ಸಮಾಧಾನವಾಗತಕ್ಕಂಥ ರೀತಿಯಲ್ಲಿ ಅತ್ಯಂತ ಶಿಸ್ತುಬದ್ಧವಾಗಿ ಅವರು ಆಗಮಿಸಿ ಆ ಒಂದು 3ನೇ ಗುರುವಾರ ಇಲ್ಲಿ ಕಾರ್ಯಕ್ರಮ ನಡೆಯುವ ಸಂದರ್ಭದಲ್ಲಿ ಯಾವುದೇ ಒಂದು ಗೊಂದಲಗಳಿಗೆ ಒಂದು ಅವಕಾಶವನ್ನು ನೀಡದೆ ಅತ್ಯುತ್ತಮವಾದ ರೀತಿಯಲ್ಲಿ ಆ ಕಾರ್ಯಕ್ರಮ ನಡೀತಾ ಇದೆ. ಅದರ ಜೊತೆಗೆ ಅದಕ್ಕೆ ಒಂದು ದಿವಸ ಪೂರ್ವವಾಗಿ ತಾಲೂಕಿನ ಮಹಿಳೆಯರಿಗಾಗಿ ಪ್ರತ್ಯೇಕವಾದಂತಹ ವ್ಯವಸ್ಥೆಯನ್ನ ಕಲ್ಪಿಸಿ ಅವರಿಗೆ ಅಧ್ಯಯನ ಶಿಬಿರಗಳನ್ನ ಕಳೆದ 8 ವರ್ಷಗಳಿಂದ ಕೂಡ ಇಲ್ಲಿ ನಡೆಸಿಕೊಂಡು ಬರಲಾಗ್ತಾ ಇದೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಮೂಲಭೂತ ಅವಶ್ಯಕತೆಗಳನ್ನ, ವಿಶೇಷವಾಗಿ ಇಷ್ಟೊಂದು ವಿಶಾಲವಾಗಿರ್ತಕ್ಕಂಥ ಸಭಾಭವನವನ್ನ ಸಂಸ್ಥೆ ಇಲ್ಲಿ ನಿರ್ಮಿಸಿದೆ. ಇದೆಲ್ಲವೂ ಜನರಿಗೋಸ್ಕರ. ಯಾವತ್ತು ಒಂದು ಸಂಸ್ಥೆ ಪ್ರಾರಂಭವಾಗುವಂತ ಸಂದರ್ಭದಲ್ಲಿ ಸಂಸ್ಥೆಗೆ ಬೇಕಾದಂತ ಕಟ್ಟಡಗಳನ್ನು ಮೊದಲಾಗಿ ನಿರ್ಮಿಸ್ತಾರೆ. ಆದರೆ ನಾವು ಈ ಸಂಸ್ಥೆಯಲ್ಲಿ ಮಾಡಿರ್ತಕ್ಕಂಥ ಮೊದಲ ಕೆಲಸ ಏನು ಅಂತ ಕೇಳಿದರೆ, ಸಂಸ್ಥೆಯ ಪ್ರಧಾನ ಕಟ್ಟಡವನ್ನು ನೀವು ಈಗಾಗಲೇ ನೋಡಿರಬಹುದು. ಇವತ್ತು ಕೂಡ ಬಹುಮಾನ್ಯರಾದ ಸೈಯದ್ ತಂಗಳ್ರವರು ಆ ಒಂದು ಕುಟೀರದಲ್ಲಿ ವಾಸವನ್ನ ಮಾಡ್ತಾ ಇದ್ದಾರೆ. ನಮಗೆಲ್ಲ ಆಶ್ಚರ್ಯವಾಗ್ತದೆ. ನಾವು ಅನೇಕ ಸಂದರ್ಭಗಳಲ್ಲಿ ಬಹುಮಾನ್ಯರಾದ ಸೈಯದ್ ತಂಗಳ್ರವರಲ್ಲಿ ಹೇಳಿದ್ದಿದೆ, ಈ ಒಂದು ಸಭಾವೇದಿಕೆ ಕೆಳಭಾಗದಲ್ಲಿ ವಿಶೇಷವಾದಂತಹ ಒಂದು ಕೊಠಡಿಯನ್ನ ನಾವು ತಯಾರು ಮಾಡಿದ್ದೇವೆ. ವಿಶೇಷವಾಗಿ ನಮ್ಮ ಸುಲ್ತಾನುಲ್ ಉಲಮಾ ಅವರು ಅಂತ ನಾಯಕರುಗಳು ನಮ್ಮ ಕಾರ್ಯಕ್ರಮಗಳಿಗೆ ಬಂದಾಗ ಅವರಿಗಾಗಿ ವ್ಯವಸ್ಥೆಗೊಳಿಸಿರ್ತಕ್ಕಂಥ ಒಂದು ಗೆಸ್ಟ್ ರೂಮ್ ಅನ್ನ ನಾವು ಇಲ್ಲಿ ಮಾಡಿದ್ದೇವೆ. ಆದ್ರೂ ಕೂಡ ಸೈಯದ್ ತಂಗಳ್ರವರು ಆ ಗೆಸ್ಟ್ ರೂಮ್ಗೆ ಪ್ರವೇಶಿಸಿದ್ದನ್ನು ನಾನು ಇಷ್ಟವರೆಗೆ ಕಂಡದ್ದಿಲ್ಲ. ವಿಶೇಷವಾದಂತಹ ಅತಿಥಿಗಳು ಬಂದಾಗ ಮಾತ್ರ ಸೈಯದ್ ತಂಗಳ್ರವರು ಆ ಗೆಸ್ಟ್ ರೂಮ್ಗೆ ಬಂದದ್ದನ್ನು ಬಿಟ್ರೆ ಅವರು ವಿಶ್ರಾಂತಿಯನ್ನು ಪಡೆಯುವುದಕ್ಕಾಗಿ ಒಂದು ಬಾರಿಯೂ ಕೂಡ ಆ ಒಂದು ಪ್ರದೇಶಕ್ಕೆ ಬಂದದ್ದನ್ನ ನನ್ನ ಕಣ್ಣಿನಲ್ಲಿ ನಾನು ನೋಡ್ತಾ ಇಲ್ಲ. ಯಾಕೆ ಅಂತ ಕೇಳಿದ್ರೆ ಅವರು ಇವತ್ತು ಕೂಡ ಪ್ರಧಾನವಾಗಿರ್ತಕ್ಕಂಥ ಒಂದು ಕುಟೀರದಲ್ಲಿ ವಾಸವನ್ನ ಮಾಡಿ ಜನರ ಕಣ್ಣೀರನ್ನು ಒರೆಸ್ತಕ್ಕಂಥ ಕೆಲಸಕ್ಕೆ ಮಾರ್ಗದರ್ಶನವನ್ನು ನೀಡ್ತಾ ಇದ್ದಾರೆ. ಒಬ್ಬ ಸಂಸ್ಥೆಯ ಆಧ್ಯಾತ್ಮಿಕ ನೇತಾರ, ಆಧ್ಯಾತ್ಮಿಕ ನಾಯಕ ಯಾವ ರೀತಿಯಲ್ಲಿ ಸಮುದಾಯಕ್ಕೆ ಮಾರ್ಗದರ್ಶನವನ್ನು ನೀಡಬಹುದು ಅನ್ನೋದಕ್ಕೆ ಅತ್ಯಂತ ಪರಮೋಚ್ಚ ಉದಾಹರಣೆಯಾಗಿ ಬಹುಮಾನ್ಯರಾದ ತಂಗಳ್ರವರು ನಮ್ಮ ಕಣ್ಣ ಮುಂದೆ ಇವತ್ತು ಇದ್ದಾರೆ. ಅತ್ಯಂತ ಸರಳವಾದಂತಹ ಜೀವನವನ್ನ ನಡೆಸುವುದರ ಮೂಲಕ ನಾವು ಅನೇಕ ಬಾರಿ ಹೇಳಿದ್ದಿದೆ. ಬಹುಮಾನ್ಯರಾದ ಸೈಯದ್ ತಂಗಳ್ರವರು ಸಾರ್ವಜನಿಕ ಸಂದರ್ಶನಕ್ಕಾಗಿ ಒಂದು ಆಸನವನ್ನ ಅಲ್ಲಿ ಇರಿಸಿದ್ದಾರೆ. ಆ ಇರಿಸಿದ ಪ್ರದೇಶದಲ್ಲಿ ಒಂದು ಫ್ಯಾನ್ ಅನ್ನ ಕೂಡ ಅಳವಡಿಸುವುದಕ್ಕೆ ಸೈಯದ್ ತಂಗಳ್ರವರು ನಮಗೆ ಅನುಮತಿಯನ್ನ ನೀಡಲಿಲ್ಲ ಇದುವರೆಗೆ. ನಾವು ಅನೇಕ ಬಾರಿ ಹೇಳಿದ್ರು ಕೂಡ ತಂಗಳ್ರವರು ನಾವು ಇದು ಸುಖವನ್ನ, ಸಂತೋಷವನ್ನ ಪಡೋದಕ್ಕೆ ಇರುವಂತಹ ಭೂಮಿ ಅಲ್ಲ, ನಮಗೆಲ್ಲವೂ ಮರಣದ ನಂತರ ಇನ್ನೊಂದು ಸುಖವಾದ ಭೂಮಿ ಇದೆ, ಅಲ್ಲಿ ನಾವು ನಮ್ಮ ಕರ್ತವ್ಯವನ್ನ, ನಮ್ಮ ವಿಶ್ರಾಂತಿಯನ್ನ, ನಮ್ಮ ಸಂತೋಷವನ್ನ ಅಲ್ಲಿ ಪಡೋಣ, ಇದು ನಮಗೆ ಸಂತೋಷವನ್ನ ಪಡ್ಲಿಕ್ಕೆ ಇರತಕ್ಕಂಥ ಪ್ರದೇಶ ಅಲ್ಲ ಅನ್ನುವಂತ ಧಾರ್ಮಿಕವಾದ ನಂಬಿಕೆಯ ಮೇಲೆ ಬಹುಮಾನ್ಯರಾದ ಸೈಯದ್ ತಂಗಳ್ರವರು ತನ್ನ ಅತ್ಯಂತ ಸರಳವಾದ ಜೀವನವನ್ನ ತಮ್ಮ ಮುಂದೆ ತೆರೆದಿಡ್ತಾರೆ. ದಿನದ 24 ಗಂಟೆಗಳಲ್ಲೂ ಕೂಡ ಅವರು ಆರ್ತರ ಬಗ್ಗೆ ಚಿಂತನೆಯನ್ನ ಮಾಡ್ತಾರೆ, ಬಡವರ ಬಗ್ಗೆ ಚಿಂತನೆಯನ್ನ ಮಾಡ್ತಾರೆ. ವೇದಿಕೆಯಲ್ಲಿ ಅವರನ್ನ ಕುಳ್ಳಿರಿಸಿ ನಾವು ಅವರನ್ನ ಹೊಗಳತಕ್ಕಂಥ ಮಾತುಗಳಲ್ಲ, ಯಾಕೆ ಅಂತ ಕೇಳಿದ್ರೆ ಇದು ಅರ್ಹವಾಗಿ ಹೇಳ್ತಕ್ಕಂಥ ಮಾತುಗಳೇ ಅನ್ನೋದನ್ನ ನಾವು ತಿಳಿದಿರುವ ಕಾರಣದಿಂದಾಗಿ ಇದನ್ನ ತಮ್ಮ ಮುಂದೆ ಹೇಳ್ತಾ ಇದ್ದೇವೆ. ಅದು ಖಂಡಿತವಾಗಿ ಅವರಿಗೆ ಇಷ್ಟವಿಲ್ಲ ಅನ್ನೋದು ನಮಗೆಲ್ಲ ಚೆನ್ನಾಗಿ ತಿಳಿದಿದೆ, ಅವರು ವಿರೋಧಿಸ್ತಾರೆ ಕೂಡ. ಈ ವರ್ಷ ನಮ್ಮ ಶೈಕ್ಷಣಿಕವಾದಂತಹ ಹೆಜ್ಜೆ ಮತ್ತೊಂದು ಮಹತ್ತರವಾದ ಹೆಜ್ಜೆಯಾಗಿ ಮುಂದಕ್ಕೆ ನಾವು ಇರಿಸಿದ್ದೇವೆ. ಬಹುಮಾನ್ಯರಾದ ಸೈಯದ್ ತಂಗಳ್ರವರ ನೇತೃತ್ವದಲ್ಲಿ ಮಲಹರ್ ಹೊಸೊಟ್ಟು ತಂಗಳ್ರವರ ಸಂಸ್ಥೆಯಾಗಿರುವ ಮಲಹರ್ ಅನ್ನುವಂತ ಸಂಸ್ಥೆಯ ಮಾರ್ಗದರ್ಶನದಲ್ಲಿ ನಾವು ಈ ಬಾರಿ ವಿಮೆನ್ಸ್ ಕಾಲೇಜನ್ನ, ಮಹಿಳಾ ಕಾಲೇಜನ್ನ ಪ್ರಾರಂಭಿಸುವಂತ ಒಂದು ಮಹತ್ತರವಾದಂತಹ ಹೆಜ್ಜೆಯನ್ನ ಇಟ್ಟಿದ್ದೇವೆ. ಅಲ್ಹಮ್ದುಲಿಲ್ಲಾ, ನಾವು ಪ್ರವೇಶಾತಿಯನ್ನು ಪ್ರಾರಂಭಿಸಿದಾಗ ಸುಮಾರು 200ಕ್ಕೂ ಮಿಕ್ಕಿದ ಪ್ರವೇಶಾತಿ ಪತ್ರಗಳು ನಮ್ಮಿಂದ
ಪಡೆದುಕೊಂಡಿರತಕ್ಕಂಥ ವಿದ್ಯಾರ್ಥಿಗಳಲ್ಲಿ ಈಗಾಗಲೇ ಕಳೆದ ರವಿವಾರ ಇಲ್ಲಿ ವಿಶೇಷವಾದಂತಹ ಅಧಿಕಾರಿಗಳು ಆಗಮಿಸಿ ಸುಮಾರು 160 ವಿದ್ಯಾರ್ಥಿಗಳನ್ನ ಅವರ ಹೆತ್ತವರನ್ನ ಕೌನ್ಸಿಲಿಂಗ್ ಅನ್ನ ಮಾಡಿ ವಿದ್ಯಾರ್ಥಿಗಳಿಗೆ ಇಂಟರ್ವ್ಯೂ ಅನ್ನ ಮಾಡಿ ಸುಮಾರು 60 ಮಹಿಳಾ ವಿದ್ಯಾರ್ಥಿಗಳನ್ನ ನಾವು ಆಯ್ಕೆ ಮಾಡಿದ್ದೇವೆ ನಮ್ಮ ಸಂಸ್ಥೆಯಲ್ಲಿ. ಇನ್ಶಾ ಅಲ್ಲಾ ಇದೇ ತಿಂಗಳ 15 ಅಥವಾ 20ನೇ ತಾರೀಕಿನ ಆಸುಪಾಸಿನಲ್ಲಿ ನಮ್ಮ ಮಹಿಳಾ ಕಾಲೇಜು ಈ ಸಂಸ್ಥೆಯಲ್ಲಿ ಅಧಿಕೃತವಾಗಿ ಪ್ರಾರಂಭಗೊಳ್ಳಿಕ್ಕಿದೆ. ಸುಮಾರು 160 ಮಹಿಳಾ ವಿದ್ಯಾರ್ಥಿನಿಗಳನ್ನ ಆಯ್ಕೆ ಮಾಡಿದ್ದೇವೆ. ನಾಡಿನ ವಿವಿಧ ಹೈಸ್ಕೂಲ್ಗಳಲ್ಲಿ ಶಿಕ್ಷಣವನ್ನ ಪಡೆದು ತಾವು ಶರೀಯತ್ ಮತ್ತು PUC ಅನ್ನ ಕಲೀಲಿಕ್ಕೆ ಅರ್ಹವಾಗಿರತಕ್ಕಂತ 160 ವಿದ್ಯಾರ್ಥಿಗಳಿಗೆ ಇಂಟರ್ವ್ಯೂ ಆಗಿದೆ. ಇನ್ಶಾ ಅಲ್ಲಾ ಮುಂದಕ್ಕೆ ನಾವು ಈಗಾಗಲೇ ಒಂದು ಪ್ರಾಂಶುಪಾಲರನ್ನ ಮಹಿಳಾ ಪ್ರಾಂಶುಪಾಲರನ್ನ ನಿಯೋಜನೆ ಮಾಡಿದ್ದೇವೆ. 3 ಮಂದಿ ಮಹಿಳಾ ಉಪನ್ಯಾಸಕರನ್ನ ಈ ಒಂದು ಕಾಲೇಜಿನ ಚಟುವಟಿಕೆಗಾಗಿ ನಿಯೋಜನೆ ಮಾಡಿದ್ದೇವೆ. ಇನ್ಶಾ ಅಲ್ಲಾ ಬೆಳಗಿನಿಂದ ಸಂಜೆಯವರೆಗೆ ತಮ್ಮ ಸಂಸ್ಥೆ ನೀಡತಕ್ಕಂಥ ವಿಶೇಷವಾದ ಯೂನಿಫಾರ್ಮಿನ ಜೊತೆಗೆ ತಾವು ಧಾರ್ಮಿಕವಾದ ನೈತಿಕ ಪ್ರಜ್ಞೆಯ ಒಂದಿಗೆ ಇವತ್ತು ನಮ್ಮ ಸಂಸ್ಥೆಯಲ್ಲಿ ಮುಂದಿನ ದಿನಗಳಲ್ಲಿ ವಿಮೆನ್ಸ್ ಕಾಲೇಜಿನಲ್ಲಿ ಅದರ ಚಟುವಟಿಕೆಗಳು ನಡೆಯಲಿಕ್ಕಿದೆ. ಶರೀಯತ್ತಿನ ವಿದ್ಯಾಭ್ಯಾಸವನ್ನು ನೀಡುವುದಕ್ಕಾಗಿ ಪದವೀಧರರಾಗಿರುವ ಗುರುಗಳನ್ನ ನಿಯೋಜನೆ ಮಾಡಲಾಗಿದೆ. ಈಗಾಗಲೇ ನಮ್ಮ ಸಂಸ್ಥೆಯಲ್ಲಿ 2 ಪದವೀಧರರಾಗಿರ್ತಕ್ಕಂಥ ಗುರುಗಳು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇನ್ನು ಕೂಡ ಹೊರಗಿನಿಂದ ಅನೇಕ ಕೌನ್ಸಿಲರ್ಸ್ಗಳು, ಅನೇಕ ಡಾಕ್ಟರೇಟ್ ಪದವಿಯನ್ನ ಪಡೆದಿರತಕ್ಕಂಥ ಅನೇಕ ಮಂದಿ ಮುಂದಕ್ಕೆ ನಮ್ಮ ವಿದ್ಯಾರ್ಥಿಗಳ ಜೊತೆ ಸಂವಾದಗಳನ್ನ ಮಾಡಲಿಕ್ಕಿದ್ದಾರೆ. ಮತ್ತು ಅವರ ಎಲ್ಲ ರೀತಿಯ ಬೆಳವಣಿಗೆಯಲ್ಲಿ ನಾವು ನಮ್ಮ ಸಂಸ್ಥೆ ಅನೇಕ ಕಾರ್ಯಯೋಜನೆಗಳನ್ನ ಮುಂದಕ್ಕೆ ಇರಿಸಿದೆ. ಇನ್ಶಾ ಅಲ್ಲಾ ಮುಂದಕ್ಕೆ ಅನೇಕ ಯೋಜನೆಗಳನ್ನ ಮಾಡತಕ್ಕಂಥ ಉದ್ದೇಶ ಕೂಡ ನಮ್ಮ ಸಂಸ್ಥೆಗೆ ಇದೆ ಅನ್ನುವಂತ ಒಂದು ಮಾತನ್ನ, ಒಂದು ಸಂತೋಷದಾಯಕವಾಗಿರ್ತಕ್ಕಂಥ ನಮ್ಮ ಸಂಸ್ಥೆಯ ಘನತೆಯ ಹೆಜ್ಜೆಯನ್ನ ತಮ್ಮ ಮುಂದೆ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇನ್ನೊಂದು ನಮ್ಮ ಡಯಾಲಿಸಿಸ್ಗಳಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಒಂದು ಡಯಾಲಿಸಿಸ್ ಒಂದು ರಿಲೀಫ್ ಯಾವುದಂತ ಕೇಳಿದ್ರೆ ಇವತ್ತು ವೈದ್ಯಶಾಸ್ತ್ರ ಇವತ್ತು 2 ಕಿಡ್ನಿಗಳನ್ನ ನಾಶವಾಗಿರ್ತಕ್ಕಂಥ ಕಳೆದುಕೊಂಡಿರ್ತಕ್ಕಂಥ ವ್ಯಕ್ತಿಗೆ ಇನ್ನೊಂದು ಕಿಡ್ನಿಯನ್ನ ಟ್ರಾನ್ಸ್ಪ್ಲಾಂಟೇಶನ್ ಮಾಡತಕ್ಕಂಥ ಒಂದು ವಿಧಾನವನ್ನು ಹೊರತುಪಡಿಸಿ ಬೇರೆ ಯಾವುದೇ ರೀತಿಯಲ್ಲಿ ಚಿಕಿತ್ಸೆಯನ್ನು ನೀಡತಕ್ಕಂಥ ಒಂದು ಆಧುನಿಕವಾದ ತಂತ್ರಜ್ಞಾನವನ್ನು ಕಂಡು ಹಿಡಿದಿಲ್ಲ. ಇವತ್ತು ಯಾರು ತನ್ನ ಕಿಡ್ನಿಯನ್ನು ಕಳೆದುಕೊಳ್ಳುತ್ತಾನೆ ಆತನ ಜೀವನ ಕನಿಷ್ಠ ದಿನಗಳವರೆಗೆ ಮಾತ್ರ ಮುಂದುವರಿಯುತ್ತದೆ ಮತ್ತು ಪ್ರತಿ ದಿನ ಆತನ ಆಯುಷ್ ಕಡಿಮೆಗೊಳ್ಳುತ್ತಾ ಕನಿಷ್ಠ 6 ತಿಂಗಳ ಅಥವಾ 1 ವರ್ಷದೊಳಗೆ ಆತ ಇಹಲೋಕವನ್ನ ತ್ಯಜಿಸತಕ್ಕಂಥ ಒಂದು ವಾತಾವರಣ ಇದೆ. ಅಂತಹ ಒಂದು ವಾರದಲ್ಲಿ 1 ಡಯಾಲಿಸಿಸ್ಗೆ ಒಳಗಾಗಿರ್ತಕ್ಕಂಥ ವ್ಯಕ್ತಿ ಇರಬಹುದು, 3 ಡಯಾಲಿಸಿಸ್ಗೆ ಒಳಗಾಗಿರ್ತಕ್ಕಂಥ ವ್ಯಕ್ತಿ ಇರಬಹುದು, ಅಥವಾ ತಿಂಗಳಿಗೆ 1 ಡಯಾಲಿಸಿಸ್ಗೆ ಒಳಗಾಗಿರ್ತಕ್ಕಂಥ ವ್ಯಕ್ತಿ ಇರಬಹುದು. ಅಂತ ಬಡವರನ್ನ ಅರ್ಹರನ್ನ ಗುರುತಿಸಿ ಇವತ್ತು ಪ್ರತಿ ತಿಂಗಳು ನಮ್ಮ ಸಂಸ್ಥೆ ವತಿಯಿಂದ ಸೈಯದ್ ತಂಗಳ್ರವರ ನೇತೃತ್ವದಲ್ಲಿ ಅವರಿಗೆ ಡಯಾಲಿಸಿಸ್ಗೆ ಬೇಕಾದಂತ ಸುಮಾರು 85 ರಿಂದ 90 ಮಂದಿ ರೋಗಿಗಳಿಗೆ ನಮ್ಮ ತಾಲೂಕು ಮತ್ತು ಹೊರ ತಾಲೂಕುಗಳಿಗೆ ಬಂದಿರತಕ್ಕಂಥ ಅರ್ಜಿಗಳನ್ನ ನಮ್ಮ ಸಂಸ್ಥೆ ವತಿಯಿಂದ ಪರಿಶೀಲಿಸಿ ಅವರ ಅರ್ಹರು ಅನ್ನೋದನ್ನ ಖಾತ್ರಿಪಡಿಸಿಕೊಂಡ ನಂತರ ನಾವು ಈ ರಿಲೀಫ್ ಅನ್ನ ಕೊಡ್ತಕ್ಕಂಥ ಮಹತ್ತರವಾದಂಥ ಕೆಲಸವನ್ನ ಈ ಸಂಸ್ಥೆ ಮಾಡ್ತಾ ಇದೆ. ಇದು ಅತ್ಯಂತ ಮಹತ್ವಪೂರ್ಣವಾದಂತಹ ಒಂದು ರಿಲೀಫ್ಗಳಲ್ಲಿ ಒಂದು ಅಂತೇಳಿ ನಾವೆಲ್ಲ ಭಾವಿಸಿದ್ದೇವೆ. ಒಬ್ಬನ ಜೀವನದಲ್ಲಿ ಅವನನ್ನ ಸಂತೈಸ್ತಕ್ಕಂಥ ಒಂದು ಮಹತ್ವಪೂರ್ಣವಾದ ರಿಲೀಫ್ ಇದಾಗಿದೆ ಅನ್ನೋದನ್ನ ಇವತ್ತು ನಾವು ಗಮನಿಸಿದ್ದೇವೆ. ಮತ್ತು ಇವತ್ತು ಅಕ್ಕಿಯನ್ನ ಸರ್ಕಾರ ಯೋಜನೆಗಳ ಮೂಲಕ ಇವತ್ತು ಕೊಡಬಹುದು BPL ಕಾರ್ಡ್ ಹೊಂದಿದವರಿಗೆ. ಆದ್ರೂ ಕೂಡ ಈ ಡಯಾಲಿಸಿಸ್ ನಂತ ರೋಗಗಳಿಗೆ ಸರ್ಕಾರ ಸ್ಪಂದನೆ ಮಾಡತಕ್ಕಂಥ ಘೋಷಣೆಗಳನ್ನ ಮಾಡಿದೆ. ಆದ್ರೂ ಕೂಡ ಅಧಿಕೃತವಾಗಿ ಇವತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಡಯಾಲಿಸಿಸ್ ಕೇಂದ್ರಗಳನ್ನ ತೆರೀತಕ್ಕಂಥ ವಿಚಾರವನ್ನ ಸನ್ಮಾನ್ಯ UT ಖಾದರ್ ಅವರು ಸಚಿವರಾಗಿರುವ ಬಳಿಕ ಪ್ರಸ್ತಾವನೆಯನ್ನು ಮಾಡಿದ್ದಾರೆ. ಆದ್ರೂ ಕೂಡ ಅದು ಏನು ಅಧಿಕೃತವಾಗಿ ಜಾರಿಗೆ ಬಂದಿಲ್ಲ. ಅಂತ ಸಂದರ್ಭದಲ್ಲಿ ಈ ರೀತಿಯ ಒಂದು ರಿಲೀಫ್ ಅನ್ನು ನಾವು ಈ ಸಂಸ್ಥೆಯಿಂದ ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ಅನೇಕ ಧಾರ್ಮಿಕ ಶಿಕ್ಷಣವನ್ನ ಕಲಿಸತಕ್ಕಂಥ ಮದ್ರಸಗಳಿಗೆ ನೆರವನ್ನ ಕೊಡ್ತಕ್ಕಂಥ ವ್ಯವಸ್ಥೆ ಇಲ್ಲಿ ನಡೀತಾ ಇದೆ. 2 ಕಿಲೋಮೀಟರ್ ವರೆಗೆ ಮಕ್ಕಳು ದೂರದಿಂದ ನಡೆದುಕೊಂಡು ಬಂದು ಮದ್ರಸ ಶಿಕ್ಷಣವನ್ನ ಪಡೆಯತಕ್ಕಂಥ ಕೆಲವು ಪ್ರದೇಶಗಳನ್ನು ಆಯ್ಕೆ ಮಾಡಿ ಬೆಳಿಗ್ಗೆ ಆ ಚುಮು ಬೆಳಕಿಗೆ ಸಣ್ಣ ನಮ್ಮ ಎಳೆಯ ಪ್ರಾಯದ 5 ವರ್ಷ 4 ವರ್ಷ ಪ್ರಾಯದ ಮಕ್ಕಳು 2 ಕಿಲೋಮೀಟರ್ಗಳವರೆಗೆ ನಡೆದುಕೊಂಡು ಬರ್ತಕ್ಕಂಥ ವಾತಾವರಣವನ್ನು ಗುರುತಿಸಿರುವಂತ ತಂಗಳ್ರವರು ಅಂತ ಪ್ರದೇಶಗಳಿಗೆ ವಾಹನಗಳನ್ನ ಬಾಡಿಗೆ ನೆಲೆಯಲ್ಲಿ ಗೊತ್ತುಪಡಿಸಿ ಪ್ರತಿ ತಿಂಗಳ ವಾಹನ ಬಾಡಿಗೆಯನ್ನ ಈ ಸಂಸ್ಥೆಯ ವತಿಯಿಂದ ನೀಡಿ ಇವತ್ತು ಪ್ರಾಥಮಿಕವಾದಂತಹ ವಿದ್ಯಾಭ್ಯಾಸವನ್ನ ಪಡೆಯುವುದಕ್ಕೆ ಸಂಸ್ಥೆ ವತಿಯಿಂದ ಅವಕಾಶವನ್ನ ನೆರವನ್ನ ನೀಡ್ತಾ ಇದ್ದಾರೆ. ಮುತಾಯಲ್ಲಿಮ್ಗಳಿಗೆ ಆಶ್ರಯವನ್ನ ನೀಡತಕ್ಕಂಥ ವಿಷಯ ಇರಬಹುದು. ಮುತಾಯಲ್ಲಿಮ್ ಅಂದ್ರೆ ನಮ್ಮ ಸಂಸ್ಥೆಯಲ್ಲಿ ಧಾರ್ಮಿಕವಾದ ವಿದ್ಯಾಭ್ಯಾಸವನ್ನು ಮತ್ತು ಹೊರಗಿನ ಅನೇಕ ಸಂಸ್ಥೆಗಳಲ್ಲಿ ಧಾರ್ಮಿಕವಾದ ವಿದ್ಯಾಭ್ಯಾಸವನ್ನು ಪಡೆಯತಕ್ಕಂಥ ಮುತಾಯಲ್ಲಿಮ್ಗಳಿಗೆ ಧಾರ್ಮಿಕ ವಿದ್ಯಾಭ್ಯಾಸವನ್ನು ಪಡೆಯುವ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹವನ್ನು ನೀಡತಕ್ಕಂಥ ವಿಷಯವನ್ನ ಇಲ್ಲಿಂದ ನಡೆಸಲಾಗ್ತಾ ಇದೆ. ಇವತ್ತು ಒಂದು ಸರ್ಕಾರ ಮಾಡತಕ್ಕಂಥ ಕೆಲಸ ಇರಬಹುದು. ಇವತ್ತು ಶೌಚಾಲಯಗಳಿಲ್ಲ ಮನೆಗಳಿಗೆ ಶೌಚಾಲಯವನ್ನು ನೀಡತಕ್ಕಂಥ ಕೆಲಸವನ್ನ ಇವತ್ತು ನಾವು ಮಾಡ್ತಾ ಇದ್ದೀವಿ. ಇವತ್ತು ಗಿರೀಶ್ ಡೋಂಗ್ರೆ ಅವರು ವೇದಿಕೆಯಲ್ಲಿ ಇದ್ದಾರೆ. ಇವತ್ತು ಸರ್ಕಾರ ಸಂಪೂರ್ಣ ಶೌಚಾಲಯವನ್ನು
ತಾಲೂಕು ಅಂತೇಳಿ ಘೋಷಣೆ ಮಾಡಿದೆ, ಜಿಲ್ಲೆ ಅಂತೇಳಿ ಘೋಷಣೆ ಮಾಡಿದೆ. ಆದರೂ ಕೂಡ ಇವತ್ತು 20% ಮನೆಗಳಿಗೆ ಸ್ವಂತ ಶೌಚಾಲಯಗಳಿಲ್ಲ. ಅಂತ ಪ್ರದೇಶಗಳಲ್ಲಿ ನಾವು ಗುರುತಿಸತಕ್ಕಂಥ ಕೆಲವು ಕುಟುಂಬಗಳಿಗೆ ಈ ಸಂಸ್ಥೆ ವತಿಯಿಂದ ಶೌಚಾಲಯನ ಮಾಡ್ತಕ್ಕಂಥ ಕೆಲಸವನ್ನ ಇಲ್ಲಿಂದ ಮಾಡ್ತಾ ಇದೆ. ಇವತ್ತು ಸರ್ಕಾರ ಮನೆಗಳನ್ನು ಕೊಡ್ತಾ ಇದ್ರು ಕೂಡ ಕೆಲವು ಅರ್ಹ ಫಲಾನುಭವಿಗಳಿಗೆ ಇನ್ನೂ ಕೂಡ ಆ ಒಂದು ಯೋಜನೆಯನ್ನ ಪ್ರಯೋಜನವನ್ನು ಪಡೆದುಕೊಳ್ಳಿಕ್ಕೆ ಸಾಧ್ಯವಾಗಿಲ್ಲ. ಅಂತ ಒಂದು ಕುಟುಂಬಗಳನ್ನ ಗುರುತಿಸಿ ಅವರಿಗೆ ಮನೆಗಳನ್ನ ನಿರ್ಮಾಣ ಮಾಡಿಕೊಡ್ತಕ್ಕಂಥ ಕೆಲಸಗಳನ್ನ, ಮನೆಯನ್ನ ದುರಸ್ತಿ ಮಾಡಿ ಕೊಡ್ತಕ್ಕಂಥ ಕೆಲಸಗಳನ್ನ ಮಾಡ್ತಾ ಇದ್ದೇವೆ. ಇನ್ನು ಅನೇಕ ರೀತಿಯಲ್ಲಿ ಆಕಸ್ಮಿಕವಾದಂಥ ಅಪಘಾತಗಳಿಗೆ ಒಳಗಾಗಿರ್ತಕ್ಕಂಥ ಮಂದಿಗಳಿಗೆ ರಿಲೀಫ್ ಅನ್ನು ಕೊಡ್ತಕ್ಕಂಥ ಕೆಲಸವನ್ನ ಈ ಸಂಸ್ಥೆ ಮಾಡ್ತಾ ಇದೆ. ಮಲ್ಜೆ ಪಬ್ಲಿಕೇಶನ್ ಅನ್ನೋ ರೀತಿಯಲ್ಲಿ ಸಂಸ್ಥೆಯಿಂದ ಪ್ರಕಟಗೊಳ್ಳತಕ್ಕಂಥ ವಿವಿಧ ಪುಸ್ತಕಗಳಿಗೆ, ಪ್ರಕಾಶನಗಳಿಗೆ ಸಂಸ್ಥೆ ವತಿಯಿಂದ ಪೂರ್ಣವಾದ ನೆರವನ್ನ ನೀಡುತ್ತಾ ಇದೆ. ಧಾರ್ಮಿಕ ಮತ್ತು ಸಾಮಾಜಿಕವಾದಂಥ ಒಂದು ಪ್ರಗತಿಗೆ ಪೂರಕವಾಗಿರ್ತಕ್ಕಂಥ ಪುಸ್ತಕಗಳನ್ನ ಪ್ರಕಾಶನಗೊಳಿಸತಕ್ಕಂಥ ಮಂದಿಯನ್ನು ಗುರುತಿಸಿ ಅವರಿಗೆ ತಮ್ಮ ಮುದ್ರಣ ವೆಚ್ಚಗಳನ್ನು ನೀಡುವುದರ ಮೂಲಕ ಇವತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ಸಾಧನೆಗಳನ್ನು ಮಾಡತಕ್ಕಂಥವರಿಗೆ ಸಂಸ್ಥೆ ಪ್ರೋತ್ಸಾಹವನ್ನು ನೀಡ್ತಾ ಇದೆ. ಇಸ್ಲಾಮಿಕ್ ಲೈಬ್ರರಿಯನ್ನ ನಮ್ಮ ಸಂಸ್ಥೆ ಹೊಂದಿದೆ. ನಮ್ಮ ವಿದ್ಯಾರ್ಥಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಅದರ ಪ್ರಯೋಜನವನ್ನ ಪಡೆದುಕೊಳ್ತಕ್ಕಂಥ ರೀತಿಯಲ್ಲಿ ಆ ವ್ಯವಸ್ಥೆ ನಡೀತಾ ಇದೆ. ಈ ರೀತಿಯಾಗಿ ಅನೇಕ ರೀತಿಗಳಲ್ಲಿ ಇವತ್ತು ಬೆಂಗಳೂರಿನ ಮಹಾನಗರದಲ್ಲೂ ಕೂಡ ಈ ಸಂಸ್ಥೆ ಒಂದು ಉಪಸಮಿತಿಗಳನ್ನು ರಚಿಸಿ ಅಲ್ಲಿ ಕೂಡ ಪ್ರತಿ ತಿಂಗಳು ಇಲ್ಲಿ ನಡೀತಕ್ಕಂಥ ರೀತಿಯಲ್ಲಿ ಅಲ್ಲಿ ಕೂಡ ಮಾಸಿಕವಾದಂಥ ಧಾರ್ಮಿಕವಾದಂಥ ವಿದ್ಯಾಭ್ಯಾಸದ ಮತ್ತು ಧಾರ್ಮಿಕವಾದಂಥ ದಿಕ್ರ್ ಮಜಲಿಸ್ಗಳನ್ನು ಸಂಘಟಿಸಿ ಇವತ್ತು ಅಲ್ಲಿ ಎಲ್ಲರನ್ನ ಜಾಗೃತಿಗೊಳಿಸತಕ್ಕಂಥ ಒಂದು ರೀತಿಯಲ್ಲಿ ಈ ಸಂಸ್ಥೆ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ವಿದೇಶ ರಾಷ್ಟ್ರಗಳಲ್ಲೂ ಕೂಡ ನಮ್ಮ KCF ಕರ್ನಾಟಕ ಕಲ್ಚರಲ್ ಫೌಂಡೇಶನ್ ಅನ್ನತಕ್ಕಂಥ ಸಂಸ್ಥೆಯ ಮೂಲಕ ನಮ್ಮ ಸಂಸ್ಥೆಯ ಉಪಸಮಿತಿಗಳನ್ನು ಅಲ್ಲಲ್ಲಿ ಬೇರೆ ಬೇರೆ ರಾಷ್ಟ್ರಗಳಲ್ಲಿ, ಸೌದಿ ಅರೇಬಿಯಾ, ಕತಾರ್ನಂಥ ರಾಷ್ಟ್ರಗಳಲ್ಲಿ ನಿರ್ಮಿಸಿ ಅಲ್ಲಿಗೂ ಕೂಡ ಬಹುಮಾನ್ಯರಾದ ಸೈಯದ್ ತಂಗಳ್ರವರು ನಿರಂತರವಾಗಿ ಪ್ರವಾಸಗಳನ್ನು ಕೈಗೊಂಡು ಇವತ್ತು ತಮ್ಮ ಮುಂದೆ ಇರತಕ್ಕಂಥ ಈ ಒಂದು ಇಷ್ಟು ದೊಡ್ಡ ಪ್ರಮಾಣದ ಒಂದು ರಿಲೀಫಿಗೆ ಇವತ್ತು ನಮ್ಮ ವಿದೇಶದಲ್ಲಿ ಇರತಕ್ಕಂಥ ನಮ್ಮ ಮಲ್ಜೆ ಸಂಸ್ಥೆಯ ಬ್ರಾಂಚಿನ ಪ್ರತಿಯೊಬ್ಬ ಕಾರ್ಯಕರ್ತ ಇವತ್ತು ತನ್ನ ಬೆವರನ್ನ ರಕ್ತವನ್ನ ಬೆವರಾಗಿ ಪರಿವರ್ತಿಸಿ ತಮ್ಮ ಮನೆಗಳನ್ನ, ತಮ್ಮ ಮಡದಿ ಮಕ್ಕಳನ್ನ, ಪ್ರೀತಿಯ ತಂದೆ ತಾಯಿಗಳನ್ನ ತ್ಯಜಿಸಿ ತನ್ನ ಮಕ್ಕಳ ಪ್ರೀತಿಯಿಂದ ವಂಚಿತರಾಗಿ ದೂರದ ರಾಷ್ಟ್ರಗಳಲ್ಲಿ ಹೋಗಿ 3 ವರ್ಷಗಳ ಕಾಲ, 4 ವರ್ಷಗಳ ಕಾಲ ಅಲ್ಲಿ ತನ್ನ ಉದ್ಯೋಗವನ್ನು ನಡೆಸಿ ಊರಿನಲ್ಲಿರ್ತಕ್ಕಂಥ ಪ್ರಾಯಕ್ಕೆ ಬಂದಿರುವ ತನ್ನ ಸಹೋದರಿಯ ವಿವಾಹದ ಉದ್ದೇಶದಿಂದ ತನ್ನ ತಂದೆಗೆ ಅನಾರೋಗ್ಯವಿದೆ, ಅದಕ್ಕೆ ಆರ್ಥಿಕವಾದಂಥ ಸಂಪನ್ಮೂಲ ಕ್ರೋಢೀಕರಣಕ್ಕಾಗಿ ತಮ್ಮ ಅತ್ಯಂತ ಶ್ರಮದಾಯಕವಾದಂಥ ಜೀವನವನ್ನ ವಿದೇಶಗಳಲ್ಲಿ ನಡೆಸ್ತಕ್ಕಂಥ ಮಂದಿಯನ್ನ ಅವರು ನಡೆಸ್ತಕ್ಕಂಥ ಒಂದು ಒಕ್ಕೂಟವನ್ನ ರಚಿಸಿ ಅಲ್ಲಿ ಅವರು ನೀಡತಕ್ಕಂಥ ದೇಣಿಗೆಯನ್ನು ಸಂಗ್ರಹಿಸಿಕೊಂಡು ಬಂದು ಸೈಯದ್ ತಂಗಳ್ರವರು ಈ ರೀತಿಯಾಗಿ ಬಡವರಿಗೆ ಕೊಡ್ತಕ್ಕಂಥ ಒಂದು ಮಾಧ್ಯಮವಾಗಿ ಅವರು ಇವತ್ತು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಇವತ್ತು ನಮ್ಮ ಕಣ್ಣ ಮುಂದೆ ಇರತಕ್ಕಂಥ ಸುಮಾರು 1200 ಕುಟುಂಬಗಳಿಗೆ ಇವತ್ತು ವಿತರಣೆ ಮಾಡತಕ್ಕಂಥ ವಸ್ತುಗಳನ್ನ ಇಲ್ಲಿ ಸಂಗ್ರಹಿಸಿಟ್ಟದನ್ನ ತಾವೆಲ್ಲ ಗಮನಿಸಿರ್ಬೋದು. ಇವತ್ತು 25 kg ಅಕ್ಕಿ, ಅದರ ಜೊತೆಗೆ ರಂಜಾನ್ ತಿಂಗಳಲ್ಲಿ ತಮಗೆ ಬೇಕಾಗಿರತಕ್ಕಂಥ ಎಲ್ಲ ಆಹಾರ ಧಾನ್ಯಗಳನ್ನು ಒಳಗೊಂಡಿರತಕ್ಕಂಥ ಒಂದು ವಿಶೇಷವಾದ ಕಿಟ್, ಸುಮಾರು 32 ಬಗೆಯ ವಿವಿಧ ಆರೋಗ್ಯಕರವಾದ ಮತ್ತು ದವಸ ಧಾನ್ಯಗಳನ್ನು ಒಳಗೊಂಡಿರತಕ್ಕಂಥ ಒಂದು ವಿಶೇಷವಾದ ಕಿಟ್ ಅನ್ನ ಇವತ್ತು ನಿಮ್ಮ ಮುಂದೆ ಇಲ್ಲಿ ಇರಿಸಿದ್ದೇವೆ. ಸುಮಾರು 52 kg ತೂಕ ಬರತಕ್ಕಂಥ ಒಂದು ವಿಶೇಷವಾದ ಕಿಟ್. ಅದರ ಜೊತೆಗೆ 5 ತೆಂಗಿನಕಾಯಿಗಳನ್ನ ಪ್ರತ್ಯೇಕವಾಗಿ ನಾವು ನೀಡ್ತಾ ಇದ್ದೇವೆ. 25 kg ಅಕ್ಕಿಯ ಒಂದು ಬ್ಯಾಗ್ ಅನ್ನ ನೀಡ್ತಾ ಇದ್ದೇವೆ. ಇದರಲ್ಲಿ ನಮ್ಮ ಸಂಸ್ಥೆಯಿಂದ ಪ್ರತಿ ತಿಂಗಳ ಅಕ್ಕಿಯನ್ನು ಪಡೆಯುವ ಕುಟುಂಬ 750 ಆದರೂ ಕೂಡ ಇವತ್ತು ರಂಜಾನ್ ಕಿಟ್ ಅನ್ನು ಪಡೀಲಿಕ್ಕೆ ಅರ್ಹತೆ ಇರತಕ್ಕಂಥ ಕುಟುಂಬಗಳನ್ನು ನಾವು ಗುರುತಿಸಿ ನಮ್ಮ ಶಾಖಾ ಸಮಿತಿಗಳ ಮೂಲಕ ನಮ್ಮ ವಿಶೇಷವಾದಂಥ ಒಂದು ತನಿಖಾ ತಂಡ ಅವರ ಮನೆಯನ್ನ ಪ್ರವೇಶಿಸಿ ಪ್ರತಿಯೊಬ್ಬ ಕಾರ್ಡ್ದಾರ ಇವತ್ತು 1200 ಕುಟುಂಬಗಳನ್ನು ಕೂಡ ನೇರವಾಗಿ ಕಂಡು ಅವರನ್ನು ಸಂದರ್ಶಿಸಿ ಅವರ ಅರ್ಹತೆಯನ್ನ ಹೌದು ಅನ್ನೋದನ್ನ ಅತ್ಯಂತ ಪರಿಪೂರ್ಣವಾಗಿ ನಿಖರತೆಯಿಂದ ಅವರನ್ನು ಗುರುತಿಸಿ, ಯಾಕೆಂತ ಕೇಳಿದ್ರೆ ಇದು ಆಗಲೇ ನಾನು ಹೇಳಿದಾಗೆ ಇದನ್ನ ಇಲ್ಲಿಗೆ ದಾನವಾಗಿ ನೀಡಿರ್ತಕ್ಕಂಥವರು ಅರ್ಹರಿಗೆ ತಲುಪಬೇಕು ಅನ್ನುವಂಥ ದೃಷ್ಟಿಯಲ್ಲಿ ನೀಡಿದ್ದಾರೆ. ಆದ್ದರಿಂದಾಗಿ ಅತ್ಯಂತ ಅರ್ಹರಿಗೆ ಅದನ್ನ ತಲುಪಿಸುವಂತ ಮಹತ್ತರವಾದ ಜವಾಬ್ದಾರಿ ನಮ್ಮ ಸಂಸ್ಥೆಗೆ, ನಮ್ಮ ಸಂಸ್ಥೆಯ ಚೇರ್ಮನ್ ಆಗಿರುವ ಸೈಯದ್ ತಂಗಳ್ರವರಿಗಿದೆ. ಆ ಒಂದು ದೌತ್ಯವನ್ನ, ಜವಾಬ್ದಾರಿಯನ್ನ ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸಿ ಅದನ್ನು ವ್ಯವಸ್ಥೆಗೊಳಿಸಿದ್ದಾರೆ. ಇವತ್ತು ನಮ್ಮ ಸಂಸ್ಥೆಯ ಇಡೀ ನಮ್ಮ ಈ ರಿಲೀಫಿನ ವೀಕ್ಷಣೆಯನ್ನು ಮಾಡತಕ್ಕಂಥ ಅಧಿಕಾರಿಗಳ ಈ ತಂಡದಲ್ಲಿ ಸುಲೈಮಾನ್ ಕುಂಟಿನಿ ಅಂತ ಅವರ ಇಡೀ ಒಂದು ನೇತೃತ್ವದ ಒಂದು ತಂಡ ಇವತ್ತು ಪ್ರತಿ ಒಂದು ಮನೆಗಳಿಗೆ ಭೇಟಿಯನ್ನು